ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಿರೋವಂಥದ್ದು ನವಪಾಷಾಣದ ಬಗ್ಗೆ. ಯಾಕೆ ನಾನು ಮೊದಲೇ ಸಾಕಷ್ಟು ಬಾರಿ ಇದನ್ನು ಹೇಳಿದ್ದೀನಿ. ಮತ್ತೊಮ್ಮೆ ಇದನ್ನು ಜನ ಸರಿಯಾಗಿ ನೀವು ಅವಾಗ ಇದು ಮಾಡಲಿಲ್ಲ, ನಮ್ಗೆ ಆ ವಿಡಿಯೋ ಕೂಡ ಸಿಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ಅದನ್ನು ಮತ್ತೊಮ್ಮೆ ತೋರಿಸಿ ಅಂತ ಹೇಳಿದರು. ಹಾಗಾಗಿ ಮತ್ತೊಮ್ಮೆ ಅದನ್ನು ಹೇಳೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಇದು ಒಂದು ನವಪಾಷಾಣ. ಇದು ನವಪಾಷಾಣಗಳನ್ನು ತಯಾರು ಮಾಡಿರೋವಂಥ ಬೆಳ್ಳಿಲಿ ಮಾಡಿಸಿರುವಂಥದ್ದು. ಇದ್ರದ್ದೊಂದು ಕೆಲಸಗಳು ಅಂತಂದರೆ, ಪ್ರತಿಯೊಂದು ಕೆಲಸಕ್ಕೂ ಇದು ಬರುತ್ತೆ. ಪ್ರತಿಯೊಂದು ಕೆಲಸ ಏನು 108 ಯಂತ್ರಗಳು ಏನು ಮಾಡ್ತೀರಾ ನೀವು ಅಂಥ ಎಲ್ಲ ಕೆಲಸ ಇದು ಒಂದು ನಿಮಗೆ ಎಂಥ ಎಲ್ಲ ದಾರಿದ್ರ್ಯ, ಎಲ್ಲ ಕಷ್ಟ, ಮಾಟ, ಮಂತ್ರ, ತಂತ್ರ, ಬಿಸ್ನೆಸ್ಸು, ಯಾರಿಗೂ ಹಣ ಕೊಟ್ಟಿದ್ದೀರಾ, ಅವ್ರು ಹಣ ಕೊಡ್ತಾ ಇಲ್ಲ, ಭಾಳ ಆಟ ಆಡಿಸ್ತಿದ್ದಾರೆ ಅಂದಾಗ ಇದನ್ನು ಧಾರಣೆ ಮಾಡಿ ಎಷ್ಟೋ ಹಣಗಳು ನಿಮಗೆ ಬಂದು ಸೇರುತ್ತೆ ನಿಮಗೆ. ಅದೇ ರೀತಿ ವ್ಯವಹಾರ ಮಾಡ್ತಾಯಿದ್ವಿ, ವ್ಯಾಪಾರ ಮಾಡ್ತಾಯಿದ್ದೀವಿ, ಕೈ ಇರ್ತಾ ಇಲ್ಲ, ಸುಮ್ಮನೆ ದುಡ್ಡು ಲಾಸ್ ಆಗ್ತಾಯಿದೆ ನನಗೆ ಅನ್ನೋರು, ಅವರು ಕೂಡ ಇದನ್ನು ನಿಮ್ಮ ಶಕ್ತಾನುಸಾರವಾಗಿ ಮಾಡ್ಕೋಬೇಕು. ಇಲ್ಲಿ ಕೆಲವರು ನನಗೆ ಚಿನ್ನದಲ್ಲಿ ಮಾಡಿಸ್ಕೊಟ್ಟಿದ್ದೀನಿ ಅವರಿಗೆ. ನೋಡಿ, ಈ ರೀತಿಯಾಗಿ ಮಾಡಿಸ್ಕೊಟ್ಟಿದ್ದಾರೆ. ಚಿನ್ನ ಜಾಸ್ತಿ ರೈಟ್ ಇರೋದ್ರಿಂದ ಒಂದು ಡಾಲರ್ ರೀತಿ ಅವರು ಮಾಡ್ಕೊಂಡಿದ್ದಾರೆ. ಒಂದು ಡಾಲರ್ ರೀತಿ ಈ ರೀತಿಯಾಗಿ ಬೇಕು ಅಂತ ಹೇಳಿದರು. ಆ ರೀತಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿರೋಂಥದ್ದು ಇದು. ಇದು ಚಿನ್ನದಲ್ಲಿ ಮಾಡಿರುವಂಥದ್ದು, ನೀವು ನೋಡ್ತಿರುವಂಥದ್ದು. ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬಿಸ್ನೆಸ್ಸು ಇದೆ, ವ್ಯವಹಾರ ಇದೆ, ಮಾಡ್ತಾಯಿದ್ದೀವಿ, ಆದರೆ ನಮ್ಗೆ ಯಾಕೋ ಶಕ್ತಿ ಇಲ್ಲ, ಅದರಲ್ಲಿ ಏನು ವ್ಯಾಪಾರಗಳು ಅಭಿವೃದ್ಧಿ ಆಗ್ತಾ ಇಲ್ಲ ನಮಗೆ ಅನ್ನೋರು ಇದನ್ನು ಧಾರಣೆ ಮಾಡಿ ನೋಡಿದ್ರೆ ನಿಮಗೆ ಇದನ್ನು ಈ ರೀತಿ ಕೆಲವರು ಮೇರು ಥರ ಮಾಡ್ಕೊಂಡು ಜಪಕ್ಕೆ ಹಾಕ್ಕೊಳ್ತಾರೆ. ಇನ್ನು ಕೆಲವರು ಈ ರೀತಿ ಮಾಡಿಕೊಂಡು ಧಾರಣೆ ಮಾಡ್ತಾರೆ. ಇದು ಇತ್ತು ಅಂತಂದರೆ, ಯಾಕೆ ಎಷ್ಟೋ ಜನ ನನ್ನ ಹತ್ರ ತೊಗೊಂಡೋಗಿದ್ದಾರೆ. ಇದು ತೊಗೊಂಡು ಹೋದಾಗ ಅವ್ರಿಗೆ ಬರೆದಿರೋ ಅಂಥ ಹಣ ಕೂಡ ಬರೋಕ್ಕಾಗಿದೆ. ಯಾಕೆಂದರೆ ಕೆಲವು ಕಡೆ ಏನೋ ಅವಾಗ ಒಂದು ಇದರಲ್ಲಿ ಹಣನ ಒಂದು ಫೈನಾನ್ಸ್ ಮಾಡ್ತಿದ್ದವರು, ಇದು ಅದೇನೋ ಒಂದು ಕೋವಿಡ್ ಬಂದಂಥ ಸಮಯದಲ್ಲಿ ಅವ್ರಿಗೆ ಹಣಗಳೆಲ್ಲ ಸ್ಟಕ್ಕಾಯಿತು. ಅವ್ರಿಗೆ ಹೆಂಗಪ್ಪ ಅಂತ, ಯಾಕೆ ಅವರು ಸ್ವಂತ ಹಣ ಅಲ್ಲ, ಬೇರೆ ಕಡೆಯಿಂದ ತೊಗೊಂಡು ಏನೋ ಒಂದು ಇಂಟ್ರೆಸ್ಟ್ ಆಸೆಗೆ ಒಂದು ಸ್ವಲ್ಪ ಹೆಚ್ಚಿಗೆ ಕೊಟ್ಕೊಂಡು ಮಾಡೋಣ ಅನ್ನೋ ಉದ್ದೇಶಕ್ಕೆ ಅವ್ರು ಮಾಡಿರೋದು ಅಂಥದ್ದು. ಹಾಗಾಗಿ ಅದೆಲ್ಲ ಕೋವಿಡ್ ಟೈಮಲ್ಲಿ ದುಡ್ಡು ಇಲ್ದಂಗೆ ಆಗಿ ಕೊನೆಗೆ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅನ್ನೋ ಸ್ಥಿತಿಗೆ ಬಂದಾಗ ನಮ್ಮ ಒಂದು ಚಾನಲ್ ನೋಡ್ಕೊಂಡು ಅವರು ಬಂದು ಇದನ್ನು ಇಮ್ಮಿಡಿಯೇಟಾಗಿ ತೊಗೊಂಡ್ರು. ಆಮೇಲೆ ಅವರೇ ಹೇಳಿದ್ರು, ಇಲ್ಲ ಬರ್ತಾ ಇದೆ, ಪವರ್ ಇನ್ನೂ ನಡೀತಾ ಇದೆ, ನಾನು ಕೇಳೋಂಗಿಲ್ಲ, ಅವರೇ ನಾನು ಸ್ವಲ್ಪ ತಂದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೇ ಥರ ಅಲ್ಲ, ಇದು ಸಾಕಷ್ಟು, ಯಾಕೆ ನನ್ನ ಅನುಭವ ಕೂಡ ಇದು ಬಂದಿದೆ. ನಾವು ಕೂಡ ಇದನ್ನು ಧಾರಣೆ ಮಾಡಿದ್ವಿ. ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಹಣ ನೀವು ಕೊಟ್ಟು ಸತಾಯಿಸ್ತಿರ್ತಾರೆ, ಅವರು ಕೂಡ ನೀವು ಇದನ್ನು ದಾನ ಹಾಕ್ಕೊಂಡಾಗ, ಅಥವಾ ಇಷ್ಟು ದೊಡ್ಡದಾಗಿ ನೀವು ಹಾಕ್ಕೋಬೋದು, ಇಲ್ಲ ಶಕ್ತಿ ಇದ್ದರೆ ಈ ರೀತಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸದ್ಯಕ್ಕೆ ಕೂಡ ಈ ರೀತಿ ಕೂಡ ಹಾಕ್ಕೋಬೋದು. ಇದು ಪ್ಯೂರ್ ಬೆಳ್ಳಿಲಿ ಮಾಡಿಸಿರೋ ಅಂಥದ್ದು. ಗಟ್ಟಿ ಮುಟ್ಟಾಗಿ ನೋಡಿ, ಇದೆಲ್ಲ ಗಟ್ಟಿ ಮುಟ್ಟಾಗಿ ಕೂಡ ಇರುತ್ತೆ. ಈ ರೀತಿ ಕೂಡ ಮಾಡ್ಬೋದು. ಇನ್ನು ಇದರಲ್ಲಿ ಈ ಥರ ಪ್ಲೇಟ್ ಬೇಡ ನಮಗೆ, ಬರೀ ಈ ಥರ ಬರೀ ಈ ಥರ ಚೈನಲ್ಲೇ ಮಾಡಿಕೊಡಿ, ಈ ಪ್ಲೇಟ್ ಬೇಡ ನಮಗೆ ಅನ್ನೋರು ಕೂಡ ಅದು ಕೂಡ ಪ್ಲೇನಾಗಿ ಕೂಡ ಬರುತ್ತೆ. ಆ ಥರದ್ದು ಕೂಡ ಮಾಡ್ಬೋದು. ಅದು ಇದೆ. ಅಂದರೆ ಅದು ನಾನು ಇದರ ಹತ್ರ ಇಟ್ಟಿದ್ದೀನಿ ಸ್ವಲ್ಪ, ಅದನ್ನು ತರಲಿಲ್ಲ ನಾನು. ನೋಡಿ, ಈ ರೀತಿ ಇಂಥದ್ದೆಲ್ಲ ಒಂದು ಧಾರಣೆ ಮಾಡಿದಾಗ, ಮತ್ತು ಕೆಲವೊಂದು ಕಡೆ ವ್ಯಾಪಾರಗಳು ಆಗ್ತಾರಲ್ಲ, ಬಿಸ್ನೆಸ್ ಆಗ್ತಾರಲ್ಲ, ಅಂಗಡಿಗಳಲ್ಲಿ ಬೇಕಾದಷ್ಟು ಸರಕುಗಳನ್ನ ತಂದು ಹಾಕಿರ್ತೀರ, ಯಾವುದು ಅಲ್ಲಿ ಹಣಕಾಸು ಅವತ್ತಿಗೆ ಅಷ್ಟಕ್ಕೆ, ಮತ್ತು ಅದನ್ನು ಇವಾಗ ನೀವು ಅದನ್ನು ಸಂಪಾದನೆ ಮಾಡಿದ್ಮೇಲೆ ಬೇರೆ ಮತ್ತೆ ಐಟಮ್ ತರಬೇಕು. ಇದರಲ್ಲಿ ಬಂದಂಥದ್ದೇ ನಿಮ್ಮ ಲಾಭ ತೊಗೊಂಡು ಮತ್ತೆ ಅದಕ್ಕೆ ನೀವು ಹಾಕ್ತೀರ. ಆದರೆ ಅದೂ ಇಲ್ಲ ಅಂದಾಗ ನಿಮಗೆಲ್ಲಿ ಲಾಭ ಮಾಡಲಿಕ್ಕಾಗುತ್ತೆ ಅಲ್ಲಿ? ಆ ರೀತಿಯೆಲ್ಲ ಇರುತ್ತೆ. ಇಂಥದ್ದು ನೀವು ಧಾರಣೆ ಮಾಡಿಕೊಂಡಾಗ ಇದು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ಅದೇ ಥರ ಅಲ್ಲ, ಇದು ಕುಜ ದೋಷ ಇರೋ ಅಂಥವ್ರಿಗೆ ಮಕ್ಕಳು ಆಗ್ತಾಯಿಲ್ಲ, ಅಥವಾ ಮದುವೆ ಆಗ್ತಾಯಿಲ್ಲ, ಅಥವಾ ಜೀವನದಲ್ಲಿ ಬರೀ ಜಗಳ ಅಂತ ಆಗ್ತಾಯಿದೆ ಅಂತ ಇರೋರಿಗೂ, ಮತ್ತು ಮುಖದಲ್ಲಿ ಕೆಲವ್ರಿಗೆ ಮಚ್ಚೆ ಥರ ಬಂದುತ್ತೆ. ಕೈಗಳ ಮೇಲೆ, ಮೈಯಲ್ಲಿ, ಕೈ ಮೇಲೆ, ಮುಖದ ಮೇಲೆ ಎಲ್ಲ ಸಿಕ್ಕಾಬಟ್ಟೆ ಮಚ್ಚೆಗಳು, ಸಣ್ಣ ಕಪ್ಪುಗೆ ಮುಖ, ಆ ಥರ ಬಂದುಬಿಟ್ಟಿರುತ್ತೆ. ಅಂಥವ್ರು ಕೂಡ ಇದನ್ನು ಧಾರಣೆ ಮಾಡಿದಾಗ ಆ ಕುಜ ದೋಷ ಏನಿದ್ರು ಕೂಡ ಅದರಲ್ಲಿ ಕೂಡ ಹೋಗುತ್ತೆ. ಇದೊಂದು ಅದ್ಭುತವಾದಂಥ ಹೇಳಬೇಕು ಅಂದರೆ ಇದೊಂದು ಪುಣ್ಯ. ನಮಗೆ ಇದು ಒಂದು ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೂ ಹೇಳ್ಬೋದು, ನಮ್ಮ ಪುಣ್ಯ ಅಂತಲೂ ಹೇಳ್ಬೋದು. ಯಾವುದೋ ಒಂದು
ದೇವ್ರ ದಯೆಯಿಂದ ಇದು ನಮ್ಗೆ ಸಿಕ್ಕಿರುವಂಥದ್ದು. ಸಾಮಾನ್ಯವಾಗಿ ಎಲ್ಲೂ ಕಡೆ ಇದು ಸಿಕ್ಕಲ್ಲ. ಇದು ಅಂಥದ್ದು ನಮಗೆ ಸಿಕ್ಕಿದೆ ಅಂದಾಗ ನಾವು ನಿಜವಾಗ್ಲೂ ಆ ಕೊಟ್ಟಂಥವ್ರಿಗೆ ನಾವೊಂದು ಕೃತಜ್ಞತೆ ಹೇಳಲೇಬೇಕಾಗುತ್ತೆ. ಇಂಥದ್ದು ಸಾಕಷ್ಟು ವ್ಯವಹಾರಗಳು ಆಗುತ್ತೆ. ಮತ್ತು ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಬೆಳವಣಿಗೆ ಆಗ್ತಾಯಿಲ್ಲ, ಓದಿನಲ್ಲಿ ಹಿಂದೆ ಉಳಿದಿದ್ದಾರೆ ಅಂದಾಗ ಕೂಡ ಇದನ್ನು ಒಂದೊಂದು $1 ಥರ ಬರುತ್ತೆ ಮಕ್ಕಳಿಗೆ. ನೀವು ಇದು ಈ ರೀತಿ ಏನಿರುತ್ತಲ್ವ, ಈ ಥರ $1 ಬರುತ್ತೆ. ಅಥವಾ ಸಿಂಗಲ್ ಈ ಕಪ್ಪೆಲ್ಲ ಏನು ಇಲ್ಲದೆ ಬರೀ ಒಂದು ಒಂಟಿ ಇದು ಕೂಡ ಬರುತ್ತೆ. ಅದನ್ನು ಕೂಡ ನೀವು ಮಕ್ಕಳಿಗೆ ಒಂದು ಕತ್ತಿನಲ್ಲಿ ಧಾರಣೆ ಮಾಡಿದಾಗ ಕೂಡ ಇದು ಒಂದು ಮಕ್ಕಳ ಜ್ಞಾನನ ಬೆಳೆಸುತ್ತೆ. ಕೆಲವು ಮಕ್ಕಳು ಹಠ ಮಾಡ್ತಿರ್ತಾರೆ, ಚಂಡಿಗಳು ಜಾಸ್ತಿ ಆಗಿರ್ತಾರೆ. ಕೆಲವು ಮಕ್ಕಳಿಗೆ ಅಂದರೆ ಅವ್ರಿಗೆ ಕೆಲವೊಂದು ದೋಷಗಳಿದ್ದಾಗ ಈ ರೀತಿಯೆಲ್ಲ ಅವ್ರಿಗೆ ಆಟ ಆಡಿಸುತ್ತೆ. ಮಕ್ಕಳು ಯಾರೂ ಬೇಕು ಅಂತ ಮಾಡಲ್ಲ. ಅದನ್ನು ಆಗಾಗನ ಕಾಲಕ್ಕೆ ಆ ತಂದೆ ತಾಯಿ ಆದಂಥವ್ರು ಯಾಕೆ ಈ ಥರ ಮಗು ಮಾಡ್ತಾಯಿದೆ ಅಂತ ನೀವು ತಿಳ್ಕೊಂಡಾಗ ನಿಮಗೆ ಅದರದ್ದು ಬಗ್ಗೆ ಗೊತ್ತಾಗುತ್ತೆ. ಆವಾಗ ಅದಕ್ಕೆ ಒಂದು ಪರಿಹಾರ ಕಂಡುಹಿಡ್ಕೋಬೋದು ನೀವು. ಆ ಪರಿಹಾರ ಕಂಡುಹಿಡ್ಕೊಂಡು ಈ ರೀತಿ ಒಂದು ಇದು ಪ್ರತಿಯೊಬ್ಬರನ್ನೂ ಮೆಟ್ಲು ಮೇಲ್ಗೆ ಹತ್ತಿಸ್ಕೊಂಡು ಹೋಗುತ್ತೆ ಹೊರತು ಯಾವತ್ತೂ ಇದು ಕೆಳಗೆ ಇಳಿಸಿದ್ದಿಲ್ಲ. ಇದು ಒಂದು ರೀತಿ ಲಕ್ಷ್ಮಿಗಾಗಿ ಇರೋ ಅಂಥದ್ದು ಅಂತಲೇ ನಾನು ಹೇಳ್ಕೋಬೇಕು. ಅಂಥ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಆವಾಗಿನ ಕಾಲದಲ್ಲೆಲ್ಲ ದೇವ್ರುಗಳ್ಗೆ ಹಾಕ್ತಾಯಿದ್ರು. ಆದರೆ ಈಗ ಬಂಗಾರಕ್ಕಿಂತ ಇದು ಹೆಚ್ಚಾಗಿರೋದ್ರಿಂದ ಇದನ್ನು ಸಾಮಾನ್ಯವಾಗಿ ಯಾರೂ ಹಾಕ್ತಾಯಿಲ್ಲ. ಮತ್ತು ಅವ್ರಿಗೀಗ ಎಲ್ಲ ಏನಪ್ಪ, ನಾನು ಈಗ ಒಂದು ವೀಡಿಯೋದಲ್ಲಿ ಮಾಡಿದ್ದೆ. ನಾನು ಕೆಲವು ಅಂಗಡಿಗಳಲ್ಲಿ ಸಿಕ್ಕೋ ಬೇರೆ ಬೇರೆ ಸಪ್ರೇಟಾಗಿರೋ ಅಂಥದ್ದು ರಸ, ಸಿಂಧೂರ ಇಂಥವೆಲ್ಲ ಬೇರೆ ಬೇರೆ ನವಪಾಷಾಣಗಳಲ್ಲಿ ಬೇರೆ ಬೇರೆ ಬರುತ್ತೆ. ಅದನ್ನು ತಂದು ಹಾಕ್ತಾರೆ. ಆ ರೀತಿ ತಂದಾಗ ಅಲ್ಲಿ ಏನೂ ಕೆಲಸ ಮಾಡಲ್ಲ. ನೀವು ಹಾಕಿದ ತಕ್ಷಣ ಅದರೊಳಗಡೆ ಎಲ್ಲ ಕರಗೋಗುತ್ತೆ. ಅದು ಈ ರೀತಿಯಾಗಿ ಇದು ನೋಡಿ, ನವಪಾಷಾಣ ಎಲ್ಲನೂ ಸೇರಿಸಿ ಮಾಡಿರೋ ಅಂಥದ್ದು. ಇದು 1 ನವಪಾಷಾಣಕ್ಕೆ 9 ಮೂಲಿಕೆ 8 ಮೂಲಿಕೆಗಳನ್ನ ಸೇರಿಸಿದಾಗ ಇದು ನವಪಾಷಾಣ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಇದು ಬೇರೆ ಇದಕ್ಕೆ ಎಲ್ಲ ಬರಲ್ಲ. ಆಗಿನ ಕಾಲದಲ್ಲಿ ಇದನ್ನು ಹೇಳ್ತಾ ಇದ್ರು ಅವಾಗೆಲ್ಲ. ಅಂದರೆ ನಮಗೆ ಅವಾಗ ಅಷ್ಟು ಇದ್ರ ಬಗ್ಗೆ ಕೂಡ ಅಷ್ಟು ಗೊತ್ತಿರಲಿಲ್ಲ. ಇದು ಒಂದು ಹೇಗೆ ಅಂತ ಅನ್ನೋದು ಕೂಡ ನಾನು ಸಿಂಪಲಾಗಿ ಹೇಳ್ತೀನಿ. ಇದು ಒಂದು ಭೂಮಿಲಿ ಸಿಕ್ಕೋ ಅಂಥ ಒಂದು ಕಲ್ಲು. ಆ ಕಲ್ಲನ್ನು ಅಂದರೆ ಎಷ್ಟೋ ದೂರದಲ್ಲಿ ಹಸುಗಳು ಮೇಯ್ತಾಯಿದ್ರು, ಅದು ಸ್ಮೆಲ್ ಕುಡಿದ ತಕ್ಷಣ ಸತ್ತೋಗುತ್ತಂತೆ, ಹೊಟ್ಟೆ ಉಬ್ಬರಿಸ್ಕೊಂಡು ಸತ್ತೋಗುತ್ತಂತೆ. ಅವಾಗೇನು ಹೇಳ್ಕೊಳ್ತೀವಿ ನಾವು, ಯಾರೋ ಮಾಟ ಮಂತ್ರ ಮಾಡಿಬಿಟ್ಟಿದ್ರು, ಮೇಯ್ತಾಯಿದ್ದು ಹಸು ಸತ್ತೋಗ್ಬಿಡ್ತು, ಮೇಯ್ತಾಯಿದ್ದು ಕುರಿ ಸತ್ತೋಯ್ತು, ಹೀಗೆಲ್ಲ ಮಾತಾಡ್ಕೊಳ್ತೀವಿ. ಇಲ್ಲ, ಅದ್ರದ್ದು ಕೆಲವೊಂದು ಭೂಮಿಲಿ ಆವಾಗ ಸಿಗ್ತಿದ್ವಂತೆ. ಅದಕ್ಕೆ ಒಂದು 8 ಮೂಲಿಕೆಗಳನ್ನ ಸೇರಿ ಈ ರೀತಿ ದೇವರುಗಳನ್ನ, ಶಿವಲಿಂಗ, ಸುಬ್ರಹ್ಮಣ್ಯ ಈ ರೀತಿ ಮತ್ತು ಅಗಸ್ತ್ಯರು ಋಷಿಗಳನ್ನ ಅವರು ತಯಾರು ಮಾಡ್ತಾಯಿದ್ರು. ಇದು ಅದೇ ರೀತಿ ಪಳನಿಲಿ ಮಾಡಿ ಇಟ್ಟಿರುವಂಥದ್ದು. ಆವಾಗಿನ ಕಾಲದಲ್ಲಿ ಎಷ್ಟೋ ಶತಮಾನಗಳಿಂದ ಈ ನವ ಪಾಷಾಣದಲ್ಲಿ ಮಾಡಿ ಇಟ್ಟಿರುವಂಥದ್ದು. ಆ ರೀತಿಯ ಒಂದು ಅದ್ಭುತವಾದಂಥದ್ದು. ನಿಮಗೆ ಈ ವಸ್ತುಗಳನ್ನ ನೋಡಿ ಅಥವಾ ನಿಮಗೆ ಬೇಕಾದಾಗ ಪಡ್ಕೊಳ್ಳಿ. ಏಕೆಂದರೆ ಮಕ್ಕಳು ಭವಿಷ್ಯ ಮುಖ್ಯ. ಮತ್ತು ಉದ್ಯೋಗ ಇಲ್ಲ ಅಂತ ಅಲಿತಿರ್ತಾರೆ. ಉದ್ಯೋಗಗಳು ಎಲ್ಲಿ ಓದಿರ್ತಾರೆ, ಒಳ್ಳೆ ನಂಬರ್ ತೆಗೆದಿರ್ತಾರೆ, ಉದ್ಯೋಗದಲ್ಲಿ ಅವ್ರಿಗೆ ಯಾವುದೇ ಏಳಿಗೆ ಆಗ್ತಾ ಇರಲ್ಲ, ಸಂಸಾರದಲ್ಲಿ ಅಭಿವೃದ್ಧಿ ಇಲ್ಲ, ಹಣಕಾಸೊಂದು ಇದಿಲ್ಲ ಅಂದಾಗ, ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅಂದಾಗ ಇದನ್ನು ಒಂದೇ ಆಪ್ಷನ್ನು, ಇದನ್ನು ಧಾರಣೆ ಮಾಡ್ಕೋಬೇಕು. ಈ ಧಾರಣೆ ಮಾಡಿದಾಗ ನಿಮ್ಮೆಲ್ಲ ಒಂದು ಸಕ್ಸಸ್ ಕೂಡ ಆಗುತ್ತೆ. ವ್ಯಾಪಾರಗಳಲ್ಲಿರ್ಬೋದು, ಅಭಿವೃದ್ಧಿ ಇರ್ಬೋದು. ಯಾವ ಒಬ್ಬ ಮನುಷ್ಯ ವ್ಯವಹಾರ ನಾನು ಮಾಡ್ತಾಯಿದ್ದೀನಿ, ನನಗೇನು ಕಷ್ಟ ಇದೆ, ಯಾಕೋ ನನ್ನ ಕೈ ಬಾಯಿ ಹತ್ತುತ್ತಾ ಇಲ್ಲ, ನಾನು ಬಂದಂಥ ಹಣ ಬರ್ತಾ ಇಲ್ಲ, ಮತ್ತು ನಾನು ವ್ಯವಹಾರ ಮಾಡೋಕ್ಕೆ ಹೋದರೆ ಎಲ್ಲ ಕಟ್ಟಾಗಿ ಹೋಗ್ತಾ ಇದೆ ಅಂತ ಯಾರ ಮನಸ್ಸಿನಲ್ಲಿ ನೀವೆಲ್ಲಿ ಹೋಗಿ ಯಂತ್ರ ಮಂತ್ರ ತಂತ್ರಗಳು ಏನು ಮಾಡ್ಕೊಂಡಿರ್ತೀರೋ ಅದು ನಿಮಗೆ ಗೊತ್ತಾಗಿರುತ್ತೆ. ಈಗಾಗಲೇ ಅದು ಕೆಲಸ ಮಾಡ್ತಾಯಿದ್ಯಾ, ಕೆಲಸ ಮಾಡ್ತಾ ಇಲ್ವೋ ನಿಮ್ಗೆ ಗೊತ್ತಾಗಿರುತ್ತೆ. ಅಂಥವ್ರು ಕೂಡ ಇಂಥದನ್ನ ಧಾರಣೆ ಮಾಡಿದಾಗ ರಿಸಲ್ಟು ನಿಮ್ಮ ಕಣ್ಮುಂದೆನೇ ಇರುತ್ತೆ. ಅಲ್ಲಿ ವೀಕ್ಷಕರೇ, ಈ ಒಂದು ಅಪರೂಪವಾದಂಥ ವಸ್ತು ಇದನ್ನು ನಿಮ್ಮ ಒಂದು ಕಷ್ಟಗಳಿಗೆ ಪರಿಹಾರ ಆಗಲಿ, ಇಂಥದ್ದು ಒಂದು ವಿಷಯ ತಿಳ್ಕೊಳ್ಳೋ ಅನ್ನೋ ಉದ್ದೇಶಕ್ಕೆ ನಾನು ಯಾಕೆ 2 ಸಾರಿ ಆಗಲೇ ಮಾಡಿದ್ದೀನಿ, 1 ಸಾರಿ 2 ಸಾರಿ ಆಗಲೇ ಮಾಡಿದ್ದೀನಿ ನಾನು. ಸಾಕಷ್ಟು ಜನ ಅದು ಕೇಳ್ತಿದ್ರು, ಈ ಥರ ನವಪಾಷಾಣ ಎತ್ಕೊಂಡೋಗಿ ದೇವಸ್ಥಾನಗಳ್ಗೆ ಹಾಕಿದ್ರೆ ಆಗುತ್ತಾ, ನಾವು ಈ ಥರ ಪುಡಿ ಅಂಗಡೀಲಿ ತಂದಿದ್ವಿ, ನಾವು ಅದನ್ನು ಹಾಕಿದ್ವಿ, ಆದರೂ ಏನು ಆಗ್ತಾಯಿಲ್ಲ ಅಂದಾಗ ನಾನು ಎಲ್ಲರಿಗೂ ಒಂದು ತಿಳುವಳಿಕೆ ಬರಲಿ. ಯಾಕೆ ಒಬ್ರಿಗೆ ಹೇಳ್ದಾಗ ಒಬ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಇದನ್ನು ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸಿದಾಗ ನಿಮಗೆ ಅದ್ರ ಬಗ್ಗೆ ಅರಿವಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ವೀಕ್ಷಕರೇ, ಇದರ ಲಾಭ ಪಡ್ಕೊಂಡು ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಧನ್ಯವಾದಗಳು.